ಕಾಂಟ್ರಾಕ್ಟರ್ ಕೇಳಂತ ಅವಶ್ಯಕತೆ ನಮಗಿಲ್ಲ. ನೀರು ಬಿಡಿ ಅಧಿಕಾರಿಗಳು ನಾವು ಕೇಳ್ತೀವಿ. ಅದೇ ಬಗೆಹರಿಸಿ ಅವ್ರಿಗೆ ಬೈರಿ ಕೊಡೋದು ಪೇಮೆಂಟ್ ಕೊಡಿಂದ ನಾನು ಏನ್ ಮಾಡಿ ನೀರು ಬಿಡಿಯೋಣ ಮಾಡ್ತಾ ಇಲ್ಲ ಅಷ್ಟೇ. ನಿಮ್ ಕೈ ಮಾತಾಡಿ ಸರ್. ನೀವು ಅಪ್ರೂವಲ್ ಮಾಡ್ತೀರಿ ರೆಕಾರ್ಡ್ ಆಗಿ 2021 ಬಿಲ್ ರೆಕಾರ್ಡ್ ಆಯ್ತು. 2004 ವರ್ಷದಿಂದ ಸರ್ 20 ಕೋಟಿಗೆ ಎಷ್ಟು ಬಡ್ಡಿ ಆಯ್ತಿತ್ತು ಸರ್? ಒಬ್ಬ ಕಾಂಟ್ರಾಕ್ಟರ್ ಉಳ್ಕೊಂಡಿರೋದು ಹೆಚ್ಚು ಸರ್. ಬೇರೆಯವನಾಗಿದ್ರೆ ಸಾಲಗಿನ ಸೋಲ ಮಾಡಿ ಸತ್ತೋಯ್ತಿದ ಸರ್, ಸತ್ತೋಯ್ತಿದ. ಕೇಳಿ, ಸೆಕ್ರೆಟರಿ ಕೇಳಿದ್ರೆ ಮಾಡಿಸ್ತೀನಿ, ಸಿ ಕೇಳಿದ್ರೆ ಮಾಡ್ತೀವಿ, ಆಮೇಲೆ ಮಿನಿಸ್ಟರ್ ಕೇಳಿದ್ರೆ ಮಾಡ್ತೀನಿ. ಇದು ಬೋಸರಾಜ್ ಅವ್ರ ಸರ್. ನಾನು ಕೇಳಿ ಸರ್, ನಾನು ನಮ್ಮ ರೈತರಿಗೆ ಸರ್, ನಮ್ಮ ರೈತರಿಗೆ ಅನ್ಯಾಯ ಮಾಡ್ತಿಲ್ಲ. ಒಂದು ಅವತ್ತಿಂದ ಎಣ್ಣೆ ಆಫ್ ಮಾಡಿದ್ದೀನಿ ಕೇಳಿ, ಇವತ್ತು ಆಫ್ ಮಾಡೋದು ಪುರ ಹೋಗಿಸೋದು. ಯಾಕೆ ಇವ್ರಿಗೂ ತೊಂದರೆ ಆಗ್ಬಾರ್ದು ಅಂತ ಹೇಳಿ ವಾರದಲ್ಲಿ ಒಂದ್ ದಿವಸ ಮಾಡ್ತಾ ಇದ್ದೀವಿ. ಮತ್ತೆ ನೀವೇ ನೀವಾರ ನಿಮಗೆ ನೀರನ್ನ ನಿಲ್ಸಿದ್ರೆ ನಾವು ಸಾಲ್ವ್ ಮಾಡ್ಕೊಳಕ್ಕಾಗತ್ತೆ ಅಂತ ಹೇಳ್ತಾರೆ. ನಮ್ಗೆ ಇದು ಒತ್ತಡ ಟೆನ್ಷನ್ ಜಾಸ್ತಿ ಸಾಲ ಹೋಗ್ಬಿಡೋದು. ಮಾತಾಡಿ ಸರ್. ನಮ್ಗೆ 4 ವರ್ಷದಿಂದ ಯಾವ ಕಾಂಟ್ರಾಕ್ಟರ್ ಕೆಲಸ ಮಾಡ್ಬಿಟ್ಟು ದುಡ್ಡು ಕೊಡ್ತಾನೆ ಇದ್ರೆ ಉಳ್ಕೊಳ್ಳಿಕ್ ಆಗುತ್ತಾ ಹೇಳ್ಬಿಡಿ ಸರ್. ನಾವು ನನಗೆ 4 ವರ್ಷದಿಂದ ನನಗೆ ಗೊತ್ತಿಲ್ಲ ಸರ್. ನೀವು ಎಕ್ಸಿಕ್ಯೂಟಿವ್ ಇದ್ದವ್ರಲ್ಲೇ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕೋರ್ಟ್ ಆರ್ಡರ್ ಆದ್ರೂ ಸುಧಾ ದುಡ್ಡು ಕೊಡಿ ಇವ್ರಿಗೆ, ನನಗೆ ಹೆಚ್ಚು ಕಮ್ಮಿ ಆಯ್ತದೆ ಅಂತ ಅವ್ರು ಡೈರೆಕ್ಷನ್ ಕೊಟ್ಟರು ಪೇಮೆಂಟ್ ಕೊಡಿ ಅಂದ್ರೆ ನಾವೇನ್ ಬದುಕೋದು ಸರ್? ಅವರೆಲ್ಲ ಫ್ರೀ ಆಗಿ ಮಾಡ್ತಾರೆ ಸರ್ಕಾರ. ನಾನು ಹೇಳ್ತೀನಿ ಕೇಳಿ ಸರ್, ಇಷ್ಟು ಅಪ್ರೂವಲ್ ಕೊಟ್ಟಿರೋದು ಈ ಬುಕ್ ತುಂಬಾ ಪೇಮೆಂಟ್ ಕೊಡಲ್ಲ ಅಂದ್ರೆ ನಾವು ಇರ್ಬೇಕೋ ಎಲ್ಲಾರ ವಿಷಯ ಕೂಡ ಸಾಯ್ಬೇಕೋ ನೀವ್ ಹೇಳ್ರಿ. ತೆಗಿ ಬೇಕಾದ್ರೆ ನಿಮ್ಗೆ ನೀರು ಉಪಯೋಗಿಸ್ಕೊಳ್ಳೋದಾದ್ರೆ ನಾನು ಸತ್ರು ಪರವಾಗಿಲ್ಲ. ನೀವು ನೀರು ಒಂದ್ಸಲ ಕೇಳಿ, ಇವರು ಒಂದು ಡೇಟ್ ಕೊಡಲ್ಲ, ಒಂದು ಡೇಟ್ ಕೊಡಲ್ಲ. ಇನ್ನೊಂದು ವರ್ಷ ಬಿಟ್ರೆ ನೋಡಿ 5 ವರ್ಷ ಮೇಂಟೆನೆನ್ಸ್ ಮುಗಿತದೆ. ನಮ್ಮ ಆಚೆ ಒತ್ತೋಡಿಸ್ತಾರೆ, ನಮ್ಗೆ ಯಾವ ರೇಟ್ಸ್ ಇರಲ್ಲ. ಈಗ 4 ಸರ್, ಈ ಕಾಮಗಾರಿ 2021ರಲ್ಲಿ ಕಂಪ್ಲೀಟ್ ಆಯಿತು ಸರ್. ಲಿಫ್ಟ್ ಇರಿಗೇಷನ್ನು ಅಂದರೆ ಇದು ಈರಪ್ಪನ ಕೊಪ್ಪಲು ಏತ ನೀರಾವರಿ ಯೋಜನೆ ಮತ್ತು ಇನ್ನೊಂದು ಮೈದನಹಳ್ಳಿ ಏತ ನೀರಾವರಿ ಯೋಜನೆ ಅಂದ್ಬಿಟ್ಟು ಕಾಮಗಾರಿಗಳು ಮಾಡಿದ್ದು. ಟೆಂಡರ್ ಪ್ರಕಾರ ಇದು ಡಿಫಾಲ್ಟ್ ಎಸ್ಟಿಮೇಟ್ ಆಯಿತು. ಹೆಚ್ಚುವರಿಯಾಗಿ ಒಂದು ಈರಪ್ಪನ ಕೊಪ್ಪಲು ಏತ ನೀರಾವರಿಗೆ 12 ಕೋಟಿ ಹೆಚ್ಚುವರಿಯಾಗಿ, ಇನ್ನೊಂದು ಮೈದನಹಳ್ಳಿಗೆ 5 ಕೋಟಿ ಹೆಚ್ಚುವರಿಯಾಗಿ ಕಾಮಗಾರಿ ನಿರ್ವಹಿಸ್ತದೆ ಸರ್. ನಮಗೆಲ್ಲ ರೆಕಾರ್ಡ್ಸ್ ಕೊಟ್ಟಿದ್ದಾರೆ, ಎಲ್ಲ ಅಪ್ರೂವಲ್ ಆಗಿದೆ. ಈರಪ್ಪನ ಕೊಪ್ಪಲದು ಕೊನೆಗೆ ಇವರು ಡಿಲೇ ಮಾಡಿದ್ರು 4 ವರ್ಷದಿಂದ ಅಂದ್ಬಿಟ್ಟು ಅದು 10 ಕೋಟಿ 69 ಲಕ್ಷ. ಅದನ್ನು ಹೈಕೋರ್ಟ್ಗೆ ನಾವು ರಿಟ್ಟೋದು. ಹೈಕೋರ್ಟ್ ಡೈರೆಕ್ಷನ್ಗೆ ಇವ್ರು ಏನು ಬರ್ಕೊಟ್ರು, ಬಿಲ್ಲೆಲ್ಲ ರೆಕಾರ್ಡ್ ಆಗಿದೆ, MB ಆಗಿದೆ, EMB ಎಲ್ಲ ಆಗಿದೆ, ಬಿಲ್ ಪಾವತಿ ಆಗಬೇಕು, ಸರ್ಕಾರದ ಲೆವೆಲಲ್ಲಿ ಅಪ್ರೂವಲ್ ಆದ ತಕ್ಷಣ ಪೇಮೆಂಟ್ ಕೊಡ್ತೀವಿ ಅಂತೇಳಿ ಈ 4 ವರ್ಷದಿಂದ ಬರೀ ಇದೇ ಡೈಲಾಗ್ ಹೊಡ್ಕೊಂಬತ್ತಾ ಇದ್ದಾರೆ. 4 ವರ್ಷದಿಂದ ಪೇಮೆಂಟ್ ಕೊಡ್ತಿಲ್ಲ. ಆಮೇಲೆ ಇನ್ನೊಂದು ಮೈದನಹಳ್ಳಿ ಅಂತ ಒಂದಿದೆ, ಮೈದನಹಳ್ಳಿಲಿ 5 ಕೋಟಿ ಲಿಫ್ಟ್ ಇರಿಗೇಷನ್, ಅದು ಸುಧಾ ಬಿಲ್ ರೆಕಾರ್ಡ್ ಆಗಿದೆ, ಎಲ್ಲ ಆಗಿ ವಿಭಾಗಕ್ಕೆ ಅದು 2021ರಲ್ಲಿ ಮುಗಿದಿದೆ. ಸತತವಾಗಿ ಇವರು ಎಲ್ಲ ವರ್ಕ್ನೂ ಎಲ್ಲ ಕೆರೆಗಳನ್ನೂ 4 ವರ್ಷದಿಂದ ತುಂಬಿಸ್ತಾ ಇದ್ದಾರೆ ಹೊರತು ಕಾಂಟ್ರಾಕ್ಟ್ರಿಗೆ ಯಾವುದೂ ದುಡ್ಡು ಕೊಡ್ತಿಲ್ಲ. ಕೇಳಿದ್ರೆ ಒಬ್ಬರು ಅಧಿಕಾರಿಗಳಿರ್ತಾರೆ, ಯಾಕ್ರಿ ಕೆಲಸ ಮಾಡಿರಿ, ಸಾಯೋಗ್ರಿ ಅಂತ ಅನ್ನೋದು. ಕೆಲಸ ಯಾಕೆ ಮಾಡಿಸ್ಕೊಂಡ್ರು? ಬಿಲ್ ರೆಕಾರ್ಡ್ ಆಗಿದೆ, ಹೆಚ್ಚುವರಿ ಆಗಿದೆ ಅಂತೇಳಿ. ಮೇಲೆ ಕೋರ್ಟ್ಗೆ ಹೋಯ್ತು, ಕಂಟೆಂಪ್ಟ್ ಆಯಿತು. ಕೋರ್ಟಲ್ಲಿ ಕಂಟೆಂಪ್ಟಿಗೆ ಬರ್ಕೊಟ್ಟಿದ್ದಾರೆ, ನಾನು ಇಮಿಡಿಯೇಟಾಗಿ ಪೇಮೆಂಟ್ ಮಾಡ್ತೀವಿ ಸರ್ಕಾರದಿಂದ ಅಪ್ರೂವ್ ಆಗಿಸಿ. ಬರೀ ಇದೇ ಸುಳ್ಳು ಹೇಳ್ಕೊಂಬತ್ತಾ ಇದ್ದಾರೆ. ನಾನು ಈ ರೈತರಿಗೋಸ್ಕರ ಏನು ಮಾಡ್ತೀನಿ, ತಿಂಗಳಲ್ಲಿ ಒಂದು 3 ದಿನ 4 ದಿನ ಆಫ್ ಮಾಡಿದಾಗ ಏನಾಯ್ತಾರೆ, ರೈತರು ಬಂದು ಹಿಂಗೆಲ್ಲ ಗಲಾಟೆ ಮಾಡ್ತಾ ಇದ್ದಾರೆ. ಈ ರೈತರುಗಳಿಗೆ ನಾನು ದುಡ್ಡು ಕೊಟ್ಟರೆ ನಾನ್ಯಾಕೆ ಪ್ರತಿನಿತ್ಯ ಓಡಿಸಲ್ಲ? ಅದ್ರಲ್ಲಿ ನೋಡಿ, 120 ದಿವಸ ಓಡಬೇಕಾದಂಥ ಕೆರೆಗಳಿಗೆ, ತುಂಬಿಸ್ಬೇಕಾದ ಕೆರೆಗಳಿಗೆ 250ರಿಂದ 300 ದಿನ ಫುಲ್ ತುಂಬಿಸ್ತಾ ಇದ್ದೀನಿ. ಅದು ಹೆಚ್ಚುವರೆಗೆ ಏನು ಕೊಡ್ತಿಲ್ಲ. ಈ 4 ವರ್ಷದಿಂದ ಬರೀ ಇದು ಎಲ್ಲ ಆಗಿದೆ. TSC ಪ್ರೊಸೀಡಿಂಗ್ಸ್ ಆಗಿದೆ, ಕಾರ್ಯದರ್ಶಿಗಳು ಕೊಟ್ಟಿರೋ ಲೆಟ್ರ್ ಆಗಿದೆ, EMB ಸೆಕ್ಷನ್ ಆಫೀಸರ್ AEE ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಎಲ್ಲ MB ರೆಕಾರ್ಡ್ ಮಾಡಿ ವಿಭಾಗ ಕೊಡ್ತಾವ್ರೆ. ಬರೀ ಸುಳ್ಳು ಹೇಳ್ಕೊಂಡೆ 4 ವರ್ಷದಿಂದ ತಿಳ್ಕೊಬರ್ತಾ ಇದ್ದಾರೆ. ಇನ್ನು 1 ವರ್ಷ ಮೇಂಟೆನೆನ್ಸ್ ಪೀರಿಯಡು ಅಂದರೆ ನಾವು ಯಾರನ್ನು ಕೇಳೋಕ್ಕಾಗುತ್ತೆ? ಅದರಿಂದ ನೀರನ್ನ ಆಗಾಗ ಕೆರೆ ಯಾವತ್ತೂ ಕೆರೆಗಳನ್ನ ನೀರು ತುಂಬಿಸೋದು ಬಿಟ್ಟಿಲ್ಲ. ಒಂದೊಂದು ದಿನ ಹಿಂಗೆ ಜ್ಞಾಪಕ ಬಂದ್ರಿ ಅಂದಾಗ MLA ಅವ್ರಿಗೆ ಹೇಳ್ದೋ, ಮಿನಿಸ್ಟ್ರಿಗೆ ಹೇಳ್ದೋ, ಕೊನೆಗೆ ಎಲ್ಲ CMಗೂ ಸುಧಾ ಮನವಿ ಎಲ್ಲ ಕೊಟ್ಟು, ಯಾರು ಕೊಟ್ಟರು ಇದನ್ನು ಸ್ಪಂದಿಸ್ತಿಲ್ಲ. ಕೇಳಿದ್ರೆ ಮಾಡೋಣ ಅಂತಾರೆ ಅಷ್ಟೇ. 4 ವರ್ಷ ಬೇಕಾ ಸ್ವಾಮಿ ಮಾಡೋಕ್ಕೆ? ಎಲ್ಲನೂ ಸರ್ CMಗೂ ಸುಧಾ 5-6 ಸಾರಿ ಲೆಟ್ರ್ ಕೊಟ್ಟಿದ್ದೀವಿ.
ಆಮೇಲೆ ಎಲ್ಲ ಆಲ್ಮೋಸ್ಟ್ ಪ್ರತಿನಿಧಿಗಳಿಗೆ ಎಲ್ಲರಿಗೂ ಗೊತ್ತು, ಇಲ್ಲಿ ಮೈಸೂರು ಡಿಸ್ಟಿಕ್ ಅವ್ರಿಗೆ ಯಾರು ಕೇಳಿದ್ರು ಬರೀ ಮಾಡಿಸ್ತೀವಿ ಅಂತಾರೆ ಹೊರತು ಪೇಮೆಂಟ್ ಅಂತೂ ಇಲ್ಲಿವರೆಗೆ ಗಂಟೆ ಪೇಮೆಂಟ್ ಆಗಿಲ್ಲ ಸರ್. ನಾವು ವಿಷ ಕುಡಿಬೇಕೋ ಏನಾಗಬೇಕೋ ನೀವೇ ಹೇಳಿ ಸರ್. ರೈತರ ಹತ್ರ ನಮ್ಮನ್ನು ಇಷ್ಟಗಳು ಮಾಡ್ತಾ ಇದ್ದಾರೆ. ಅವರು ಅಲ್ಲೇ ಮೋಟ್ರ್ ಆಫ್ ಮಾಡಿದ ತಕ್ಷಣ ಬಂದು ಇಲ್ಲಿ ಆಫೀಸ್ ಗಲಾಟೆ ಮಾಡ್ತಾರೆ. ಈ ಆಫೀಸ್ ಅಧಿಕಾರಿಗಳು ಏನು ಹೇಳ್ತಾರೆ, ಇಲ್ಲ ರೀ ಕಾಂಟ್ರಾಕ್ಟ್ರಿಗೆ ಹೇಳ್ತೀನಿ ಬಿಡ್ರಿ ರನ್ ಮಾಡಿಸ್ತೀನಿ ಅಂತ ಈ ಸುಳ್ಳು ಹೇಳ್ಕೊಂಡೆ ಎಷ್ಟು 4 ವರ್ಷದಿಂದ ಈ ಸುಳ್ಳಿನ ಕಂತನೇ ಮಾಡ್ಕೊಬರ್ತಾ ಇದ್ದಾರೆ ಸರ್. ಆಮೇಲೆ ಕೆರೆಗಳು ತುಂಬಿಸಿಲ್ವ ಸರ್, 4 ವರ್ಷದಿಂದ ಸತತವಾಗಿ ಕೆರೆಗಳು ತುಂಬ್ಕೊಬರ್ತಾ ಇದೆ. ಆಮೇಲೆ ಈಗ ನೋಡಿ, ಈಗ ಹೆಂಗೋ ನಮ್ಮ KRC ಈ ವರ್ಷ ಇನ್ನೂ 120 ಅಡಿ ಇದೆ. ರೈತರಿಗೆ ಅನುಕೂಲ ಆಗಲಿ ಅಂದರೆ ನಮಗೆ ದುಡ್ಡು ಕೊಡಲಿಲ್ಲ ಅಂದರೆ ಅಲ್ಲಿ ನೋಡಿ, ನಾವು ಆಪ್ರೇಟ್ರಿಗೆ ಸಂಬಳ ಕೊಡಬೇಕು, ಆಮೇಲೆ ಆಯಿಲ್ ತಂದು ಹಾಕಬೇಕು, ಗ್ರೀಸ್ ಕೊಡಬೇಕು, ಮೇಂಟೆನೆನ್ಸ್ ಎಲ್ಲ ನಾವೇ ಮಾಡಬೇಕು. ಈ ದುಡ್ಡಿಲ್ದೇ ಎಲ್ಲಿಂದ ತಂದು ಮಾಡಲಿ? ಇಲ್ಲ ಸರ್, ಅದು ಏನು ಅಗ್ರಿಮೆಂಟಲ್ಲಿ ಇತ್ತು ಆ ಪೇಮೆಂಟ್ ಆಗಿದೆ. ಹೆಚ್ಚುವರಿ ಪೇಮೆಂಟ್ಗೆ ಸರ್ಕಾರದಿಂದ ಅಪ್ರೂವ್ ಮಾಡಿಸ್ಬಿಟ್ಟು ಪೇಮೆಂಟ್ ಮಾಡ್ತೀವಿ ಅಂತ ಹೇಳ್ತು. ಅದು ಅಪ್ರೂವಲ್ಗೂ ನಮಗೂ ಸಂಬಂಧ ಇಲ್ಲ. ಒಂದು ಸಾರಿ ಈ ಬಿಲ್ಲು ನೋಡಿ, ಬಿಲ್ಲು ರೆಕಾರ್ಡ್ ಆಗೋದ್ಮೇಲೆ ಈ ಬಿಲ್ಲು ರೆಕಾರ್ಡ್ ಆಯಿತು ಅಂದರೆ EMB ಪ್ರಕಾರ ಅದು ನಮಗೆ ಪೇಮೆಂಟ್ ಮಾಡಬೇಕು. ಇವ್ರು ಏನು ಮಾಡಿದ್ದಾರೆ, 4 ವರ್ಷ ಆದರೂ ಸುಮ್ಗೆ SBR BRಲ್ಲಿ ಬರೀ ಅಮೌಂಟ್ ತೋರಿಸ್ತಾ ಇದ್ದಾರೆ ಹೊರತು ಪೇಮೆಂಟ್ ಅಂತೂ ಆಗ್ತಿಲ್ಲ. ನಾವೇನು ಮಾಡಲಿ? ತಾವೇ ಹೇಳಿ ಸರ್. ಎಷ್ಟು ಅಂದಾಜು ಬಿಲ್ ಪೇಮೆಂಟ್? ಒಂದು ವರ್ಕದು 10,69,00,000ಕ್ಕೆ ರೆಕಾರ್ಡ್ ಆಗಿದೆ. ಇನ್ನೊಂದು ಮೈದ್ನಡಿ ಅಂದ್ಬಿಟ್ಟು 4 ಕೋಟಿಗೆ, ಒಟ್ಟು ಹೆಚ್ಚು ಕಮ್ಮಿ 15 ಕೋಟಿ ಬಿಲ್ಲು. 4 ವರ್ಷದಿಂದ ಬ್ಯಾಂಕ್ ಇಂಟ್ರೆಸ್ಟ್ ಇಲ್ಲ, ನಾವು ಕೈ ಸಾಲ ಈ ಬ್ಯಾಂಕ್ ಸಾಲ ಎಲ್ಲ ಮಾಡ್ಕೊಂಡು ನಾವು ಕೆಲಸ ಮಾಡಿದ್ರೆ ಇದೇ ಕೊಡುವಂಥ ಇದು. ನಾನೀಗ ಈ ಇಲಾಖೆಯಲ್ಲಿ 28 ಲಿಫ್ಟ್ ಇರಿಗೇಷನ್ ಮಾಡಿದ್ದೀನಿ. 28 ಸುಧಾ ಇವತ್ತು ಸಕ್ಸಸ್ಫುಲ್ಲಾಗಿ ಓಡ್ತಾವೆ. ಹಿಂಗೆ ನನಗೆ ಮೋಸ ಆದಮೇಲೆ ಇನ್ನು ಎಲ್ಲ ಆಮೇಲೆ ನಮ್ಮ ಲಿಫ್ಟ್ ಇರಿಗೇಷನಲ್ಲಿ ಒಂದು ಫ್ಯೂಸ್ ಇಲ್ಲ ಅಂದರೂ ಸುಧಾ ಓಡೋಲ್ಲ. ಅದೆಲ್ಲ ತಂದು ಅಟೆಂಡ್ ಮಾಡಿ ನಾವು ಕೆಲಸ ಮಾಡಬೇಕು. ಹಿಂಗೆ ಮಾಡೋದು, ರೈತರ ಹತ್ರ ಎತ್ಕಟ್ಟೋದು, ರೈತರು ಬಂದು ನಮ್ಮೇಲೆ ಗಲಾಟೆ ಮಾಡೋದು. ಅಲ್ಲೋದ್ರೆ ರೈತರು ಎಲ್ಲ ಹೊಡಿಯೋಕ್ಕೆಲ್ಲ ಬರೋದು, ಯಾಕೆ ಆಫ್ ಮಾಡಿದ್ದೀರಿ ಅಂತ. ನಾವು ಯಾರಿಗೆ ಹೇಳಿ ಕೇಳಿದ್ರೆ ಕೊಡ್ತೀವಿ ಅಷ್ಟೇ. ನಾಳೆ ಅಂತ ಬೋರ್ಡ್ ಹಾಕೊಂಬಿಟ್ಟಿದ್ದಾರೆ ಅಷ್ಟೇ. ನಾಳೆ ಬಾ ಅಂದ್ಕೊಂಡು ನಾವು 4 ವರ್ಷದಿಂದ ನಾಳೆ ಬಾ ಅಂತ ಬೋರ್ಡ್ ಹಾಕೊಂಡೇ ತಿರ್ಗ್ತಾ ಇದ್ದೀವಿ ಸ್ವಾಮಿ. ಈಗ ಪೇಮೆಂಟ್ ಅಥಾರಿಟಿ ಇರೋದು ಎಕ್ಸಿಕ್ಯೂಟಿವ್ ಇಂಜಿನಿಯರು. ಈಗ ಇವರು ಬಿಲ್ ರೆಕಾರ್ಡ್ ಆದಮೇಲೆ ಇವರು 4ನೇ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಬಂದಿರೋರು ಎಲ್ಲ ಇವತ್ತು ಮಾಡ್ತೀವಿ ನಾಳೆ ಮಾಡ್ತೀವಿ ಅಂದ್ಕೊಂಡು ತೆಳ್ಳಕ್ಕೆ ಹೋಗ್ತಾ ಇದ್ದಾರೆ ಅಂತೂ ಯಾವುದೂ ಆಗಿಲ್ಲ. ನಾವು ಕೋರ್ಟ್ಗೆ ಹೋದೋ ಎಲ್ಲೋದ್ರೂ ಏನೂ ಪ್ರಯೋಜನ ಆಗ್ತಿಲ್ಲ. ಕೋರ್ಟಲ್ಲಿ ಕಂಟೆಂಪ್ಟ್ ಆಗಿದೆ, ಇಮಿಡಿಯೇಟಾಗಿ ಪೇಮೆಂಟ್ ಮಾಡಿ ಅಂತ. ಆಮೇಲೆ ಮೇಯ್ನು AG ಇಂಟರ್ನಲ್ ಆಡಿಟ್ ಬರ್ತಾರಲ್ಲ ಗೌರ್ಮೆಂಟಿಂದ, ಅವರು ಸುಧಾ ಹೇಳಿದ್ರು ಬೇಗ ಪೇಮೆಂಟ್ ಮಾಡಿದರೆ ಇದು ಡಬಲ್ ವಿತ್ ಇಂಟ್ರೆಸ್ಟ್ ಕೊಡಬೇಕಾಯ್ತದೆ ಅಂತೇಳಿ ಆರ್ಡ್ರೆಲ್ಲ ಕೊಟ್ಟಿದ್ದಾರೆ. ಸರ್ಕಾರದ ಬಗ್ಗೆ ಬೇಕಾಗಿಲ್ಲ ಸರ್, ನಮಗೆ ಅಟ್ಲೀಸ್ಟ್ ಕೊಟ್ಟಷ್ಟು ನಮಗೆ ತಿಂಗಳು 1,000 ರೂಪಾಯಿ ಕೊಟ್ಟರು ಸುಧಾ ನಾವು ಉಸಿರಾಡ್ಬೋದಲ್ಲ ಸರ್. ನನ್ನ ಜಾಗದಲ್ಲಿ ಬೇರೆಯವ್ನು ಯಾರು ಇದ್ದರೆ ಎಷ್ಟೊತ್ತಿಗೆ ಸತ್ತೋಗ್ತಿದ್ದ ಸರ್ ಅವನು. ನಾವು ಏನು ಸಣ್ಣ ಪುಟ್ಟದ್ದು ಇರೋದಕ್ಕೆ ಸ್ವಲ್ಪ ಅಲ್ಲಿ ಬೇರೆ ವ್ಯವಹಾರಗಳು ಮಾಡಲಾಗಿ ನಾವು ಬದುಕೊಂಡಿದ್ದೀವಿ ಅಷ್ಟೇ. ನಾವು ಯಾರಿಗೆ ಹೇಳಿ ಸರ್, ಏನಿ ಒಂದು ಅಧಿಕಾರಿಗಳಿಗೆ ಕೆಳಗಡೆಯಿಂದ ಹಿಡಿದು ಟಾಪ್ ಲೆವೆಲ್ವ್ರಿಗೆ ಹೇಳಿದ್ರು ಸುಧಾ ಏನೂ ಪ್ರಯೋಜನ ಆಗಲ್ಲ ಸರ್. ಅಂತ ಅವ್ರು ಕೆಲಸ ಯಾಕೆ ಮಾಡಿಸ್ಬೇಕಾಯ್ತು, ಬಿಲ್ ಯಾಕೆ ರೆಕಾರ್ಡ್ ಮಾಡ್ಬೇಕಾಯ್ತು ಹೇಳಿ ಸರ್ ಇವರು. ಸರ್ ಎಕ್ಸ್ಪೆಕ್ಟೇಷನ್ ನಾವು ಹೇಳಲ್ಲ, ಅದು ನಿಮಗೆ ತಿಳಿದಿರುವಂಥ ಅವೆಲ್ಲ ಬಾಯ್ಬಿಟ್ಟು ಹೇಳೋಕ್ಕೋಬಾರ್ದು. ಸದ್ಯಕ್ಕೆ ನನಗೆ ಈ ಕೊಡುವಾಗ ಪೇಮೆಂಟ್ ಕೊಟ್ಬಿಟ್ರೆ ಕೈ ಮುಗಿದ್ಬಿಟ್ಟು ಈ ಕಾಂಟ್ರಾಕ್ಟ್ ವೃತ್ತಿನೇ ಬಿಟ್ಬಿಡೋದಂತ ಮಾಡಿದ್ದೀನಿ ಸರ್. ಸರ್ ಹೇಳಿ, ನಾನು ಈಗ ನೀವು ಯಾರೇ ಕೇಳಿ ನೋಡಿ, ಒಬ್ಬ ವ್ಯಕ್ತಿ 28 ಲಿಫ್ಟ್ ಇರಿಗೇಷನ್ ಮೈಸೂರು, ಮಂಡ್ಯ, ಈ ಚಾಮರಾಜನಗರದಲ್ಲಿ 28 ಲಿಫ್ಟ್ ಇರಿಗೇಷನ್ ಮಾಡಿ ಸಕ್ಸಸ್ ಮಾಡಿರೋನು ಇವತ್ತು ಕೆಲಸ ಬೇಡ ಅಂತಾನೆ ಅಂದರೆ ಹಿಂಗೆ ಪೇಮೆಂಟ್ ಕೊಡಲಿಲ್ಲ ಅಂದಮೇಲೆ ಕೆಲಸ ಯಾಕೆ ಮಾಡಬೇಕು ಸ್ವಾಮಿ? ಇಲ್ಲ ಸ್ವಾಮಿ, ಅದೆಲ್ಲ ನಾನು ಏನು ಬಾಯ್ಬಿಡೋದಿಲ್ಲ, ಅದೇನಲ್ಲ. ಸದ್ಯಕ್ಕೆ ಈಗ ನೀವು ಬಂದಿದ್ದೀರಿ, ನಮ್ಮ ರೈತರು ಬಂದು ಗಲಾಟೆ ಮಾಡಿದವ್ರೆ, ಆ ದುಡ್ಡು ಕೊಡಿಸ್ಕೊಟ್ಬಿಟ್ರು ಸಾಕು. ಇತ್ತಾಗೆ ಆಫೀಸ್ ಕಡೆ ನಾನು ತಿರುಗೂ ನೋಡಲ್ಲ ಸ್ವಾಮಿ. ಈ ಹುದ್ದೆಗೆ ಕಾಂಟ್ರಾಕ್ಟ್ರು ಹುದ್ದೆನೇ ಬೇಡ, ನನಗೆ ಬಿಟ್ಟು ಹೋಗ್ತೀನಿ. ನಾನು KB ಕುಮಾರ್ ಅಂತೇಳಿ 1ನೇ ದರ್ಜೆ ಗುತ್ತಿಗೆದಾರರು. ಆಲ್ಮೋಸ್ಟ್ ಲಿಫ್ಟ್ ಇರಿಗೇಷನ್ಗಳೆಲ್ಲ ನಾನೇ ಮಾಡಿರೋದು. ನಮ್ಮ ಲೋಕಲ್ ಅವರು ನಾನು ಎಲ್ಲರ ಗಮನಕ್ಕೂ ತಂದರೂ ಸುಧಾ ಇಲ್ಲಿವರೆಗೆ ಏನೂ ಪ್ರಯೋಜನ ಆಗಿಲ್ಲ. ನಮ್ಮ MLA ಅವರು ಸತತವಾಗಿ ಅವರು ಪ್ರಯತ್ನ ಪಟ್ಟರು ಸುಧಾ ಪೇಮೆಂಟ್ ಆಗ್ತಿಲ್ಲ. GT ದೇವೇಗೌಡರು